ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು 2025 ಮುಗಿಸಿ 2026ಕ್ಕೆ ಕಾಲಿಡ್ತಾಯಿದ್ದೀವಿ. ಇನ್ನೊಂದೂವರೆ ಗಂಟೆ ಕಳೆದ್ರೆ 2026ಕ್ಕೆ ನಾವು ಕಾಲಿಡ್ತಾಯಿದ್ದೀವಿ. ಈಗ ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇವತ್ತು 31 ತಾರೀಕು ಡಿಸೆಂಬರು. ಇವತ್ತು ನಿನ್ನೆ ವೈಕುಂಠ ಏಕಾದಶಿ ಇತ್ತು. ಇವತ್ತು ಬುಧವಾರ, ಇವತ್ತು ದ್ವಾದಶಿ. ಇವತ್ತು ಮಂತ್ರಾಲಯದಲ್ಲಿ ತೆಪ್ಪೋತ್ಸವ ಇದೆ. ತೆಪ್ಪೋತ್ಸವದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಬರದೇ ಇದ್ದವ್ರು ನೋಡಿ ಖುಷಿಪಟ್ಟು ಆನಂದಪಟ್ಟು ಆಶೀರ್ವಾದ ಪಡ್ಕೊಳ್ಳಿ ನೀವು. ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಾವೇನೋ ಬಂದಿದ್ದೀವಿ, ಹತ್ತಿರದಲ್ಲೇ ಕಲ್ಯಾಣಿ ಹತ್ರದಲ್ಲೇ ಕೂತ್ಕೊಂಡು ದೇವ್ರ ದರ್ಶನ ಮಾಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದು ನೀವು ಬರದೇ ಇದ್ದವರು ನೀವೇ ದೇವ್ರು ನೋಡಿ ಆಶೀರ್ವಾದ ತೊಗೊಳ್ಳಿ ದೇವ್ರ ಹತ್ರ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ನೋಡಿ, ಯಾರು ನೋಡದೆ ಹೋಗಬೇಡಿ, ಎಲ್ಲರೂ ನೋಡಿ, ಎಲ್ಲರೂ ಆಶೀರ್ವಾದ ಪಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ತೆಪ್ಪೋತ್ಸವ ನಡೀತಾ ಇದೆ ಕಲ್ಯಾಣಿ ಮಧ್ಯದಲ್ಲಿ. ನೋಡಿ, ತೆಪ್ಪ ಹೋಗ್ತಾ ಇದೆ ಈಗ. ಆ ಮಧ್ಯ ಅಲ್ಲೊಂದು ಮಂಟಪ ಇದೆ, ಅಲ್ಲಿಗೆ ಹೋಗಿ ಮೂರ್ತಿನ ಅಲ್ಲಿ ಕೂರಿಸಿ ಅಲ್ಲಿ ಪೂಜೆ ಮಾಡಿ ಮಾಮಂಗಳಾರತಿ ಮಾಡಿ ಎಲ್ಲ ಮಾಡಿ ತೆಪ್ಪ 3 ಸುತ್ತು ತೆಪ್ಪ ಸುತ್ಕೊಂಡು ಬರುತ್ತೆ. ನೋಡಿ, ಈಗ ಅಲ್ಲಿ ತೊಗೊಂಡೋಗಿ ಮಂಟಪದಲ್ಲಿ ಕೂರಿಸಿ ಪೂಜೆ ನಡೀತಾ ಇದೆ. ನೋಡಿ, ಈಗ ಆ ಮಂತ್ರಾಲಯದ ಮೇಯ್ನ್ ಗುರುಗಳಿದಾರಲ್ಲ ಅವರೇ ಪೂಜೆ ಮಾಡ್ತಾವ್ರೆ. ಮೂರ್ತಿಗೆ ಪೂಜೆ ಮಾಡಿ ಮಾಮಂಗಳಾರತಿ ಎಲ್ಲ ಮಾಡ್ತಾಯಿದ್ದಾರೆ. ಈಗ ಜನ ಸಾಗರ ಇಂತೂ ತುಂಬ ಜನ. ನಾಳೆ ಜನವರಿ 1 ಅಲ್ವಾ, 2026ಕ್ಕೆ ನ್ಯೂ ಇಯರ್ ಆಚರಿಸೋಕ್ಕೆ ಎಲ್ಲ ಮಂತ್ರಾಲಯಕ್ಕೆ ಬಂದವರೆ. ಎಲ್ಲೂ ಜನ ಅಷ್ಟು ಎಲ್ಲೆಲ್ಲಿ ನೋಡಿದ್ರು ಜನ ಜಾತ್ರೆನೇ ತುಂಬದೆ, ಅಷ್ಟು ರಶ್ಶು, ಸಿಕ್ಕಾಪಟ್ಟೆ ರಶ್ ಇದೆ. ನೋಡಿ, ಫಿಲಮ್ ಆಕ್ಟ್ರುಗಳು, ರಾಜಕಾರಣಿಗಳು ಎಲ್ಲರೂ ಬಂದವ್ರೆ. ನೋಡಿ, ಸುತ್ತ ಕಲ್ಯಾಣಿ ಸುತ್ತ ಜನ ನಿಂತವ್ರೆ. ನಾವು ಕಲ್ಯಾಣಿ ಒಳಗಡೆ ಇದು ಹಾಕೋರಲ್ಲ, ಕಂಬಿ ಹಾಕೋರಲ್ಲ, ಕಂಬಿ ಒಳಗಡೆನೇ ಇದ್ದೀವಿ ನಾವು. ಹಾಗಾಗಿ ನಾವು ಒಳಗಡೆ ಚೆನ್ನಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಯಿತು. ಅದಕ್ಕೆ ವಿಡಿಯೋ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಯಾರೂ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ ತೆಪ್ಪೋತ್ಸವ ಅಂತೂ ಭಾರಿ ಆನಂದವಾಗಿದೆ. ನೋಡಿ, ಎಷ್ಟೊಂದು ಜನ ದರ್ಶನಕ್ಕೋಸ್ಕರ ಕಾಯ್ತಾ ಕೂತವ್ರು. ನೋಡಿ, ಸಿಕ್ಕಾಪಟ್ಟೆ ಜನ. ನಾವು ನೆನ್ನೆ ನೈಟ್ ಹೊರಟು ಬೆಳಗ್ಗೆ 6 ಗಂಟೆಗೆ ಬಂದು ಮಂತ್ರಾಲಯ ತಲುಪಿದ್ದೀವಿ. ರಾಯರದು 2 ಸಲ ದರ್ಶನ ಆಯಿತು. ಆಗಲೇ ತೆಪ್ಪೋತ್ಸವ ಆಯಿತು, ರಥೋತ್ಸವ, 5 ತೇರುಗಳು ಎರೀತವೆ 7 ಗಂಟೆಯಿಂದ 8 ಗಂಟೆವರೆಗೆ. ಇವತ್ತು ಅಲ್ಲಿ ತೆಪ್ಪೋತ್ಸವ ಇತ್ತಲ್ಲ, 7 ಗಂಟೆಯಿಂದ 8 ಗಂಟೆವರೆಗೆ ಇತ್ತು 1 ಅವರು. ಮತ್ತು 8 ಗಂಟೆಯಿಂದ 9 ಗಂಟೆವರೆಗೆ ದೇವಸ್ಥಾನ ಸುತ್ತ ತೇರು ರಥಗಳು ಎರೀತಾಯಿದ್ದೋ. 5 ತೇರು ಹರಿತವೆ. ಅವು ಎಲ್ಲ ಅಟೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ನೋಡಿ, ನಮಗಂತೂ ಕಣ್ಣು ಕಟ್ಕೊಂಡಿದ್ದೀವಿ ರಾಯರ್ನಂತೂ. ನಾವು ಪ್ರತಿ ವರ್ಷ ನ್ಯೂ ಇಯರ್ಗೆ ಇಲ್ಲಿಗೆ ಬಂದುಬಿಡ್ತೀವಿ. ನೋಡಿ, ಎಷ್ಟು ಚೆನ್ನಾಗಿ ಹೂವು ಹಾಕಿ ಆರತಿ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾವ್ರೆ ಮೂರ್ತಿನ. ಕಲ್ಯಾಣಿ ಒಳಗೆ ಅಲ್ಲೊಂದು ಮಂಟಪ ಇದೆ, ಮಂಟಪದಲ್ಲಿ ಕೂರಿಸ್ಕೊಂಡು ಎಲ್ಲ ಪೂಜೆ ಮಾಡ್ತಾವ್ರು. ನೋಡಿ, ಮೇಯ್ನ್ ಗುರುಗಳೇ ಹೂವು ಹಾಕಿ ಮಂತ್ರಾಕ್ಷತೆ ಹಾಕಿ ಎಲ್ಲ ಪೂಜೆ ಮಾಡ್ತಾವ್ರೆ. ದೇವ್ರಿಗೆ ಮಂಗಳಾರತಿ ಮಾಡ್ತಾವ್ರು. ನೋಡಿ, ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾವ್ರು. ನೋಡಿ, ಕಣ್ಣು ತುಂಬ್ಕೋಬೇಕು ನಾವು ಇದನ್ನೆಲ್ಲ ನೋಡಿ. ಇಂಥ ನೋಡೋ ಭಾಗ್ಯ ಕೊಟ್ಟರಲ್ಲ ರಾಯರು ನಮಗೆ. ನಾವೆಂತೂ ನಿಜವಾಗ್ಲೂ ಪುಣ್ಯವಂತರು ಅಂತಲೇ ಹೇಳಬೇಕು. ಹತ್ತಿರದಿಂದ ರಾಯರು ನೋಡೋ ಅಷ್ಟು ನಮಗೆ ಭಾಗ್ಯ ಕೊಟ್ಟವ್ರೆ ರಾಯರು. ನಿಜವಾಗ್ಲೂ ನಮ್ಗೆ ಯಾವ ಜನ್ಮದ ಪುಣ್ಯ ಅಂತ ಹೇಳೋಕ್ಕಾಗಲ್ಲ. ರಾಯರಿಗೂ ನಮಗೂ ಒಂದು 2 ಮೀಟ್ರ್ 3 ಮೀಟ್ರ್ ಹತ್ತಿರದಲ್ಲೇ ಕೂತ್ಕೊಂಡು ನಾವು ರಾಯರನ್ನ ನೋಡ್ತೀವಿ, ಆಶೀರ್ವಾದ ತೊಗೋತೀವಿ ರಾಯರದು. ಅಷ್ಟು ಹತ್ತಿರದಿಂದನೇ ನಮಗೆ ಭಾಗ್ಯ ಕೊಟ್ಟವ್ರೆ ರಾಯರು ನೋಡೋಕ್ಕೆ. ನಾವಂತೂ ಕಣ್ಣು ತುಂಬಿಕೊಂಡು ಕಣ್ಣಲ್ಲೇ ಇರ್ತಾರೆ ರಾಯರಂತೂ. ಕಣ್ಣು ಬಿಟ್ಟರೆ ರಾಯರೇಯ. ಅಷ್ಟು ಹತ್ತಿರದಿಂದ ನೋಡಿದ್ರೆ ಮತ್ತೆ ಇನ್ನೇನಲ್ವಾ. ನೋಡಿ, ತೆಪ್ಪ
ಸುತ್ತ ಮಂಟಪದ ಸುತ್ತ 3 ರೌಂಡ್ ಬರುತ್ತೆ ಅದು ನೋಡಿ. ಕಲ್ಯಾಣಿ ಒಳಗೆ ನೀರೊಳಗೆ ಸುತ್ತ ತೆಪ್ಪ ಆಡ್ತಾ ಇದೆ. 3 ರೌಂಡ್ ಆದಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಾರೆ ಮೂರ್ತಿನ. ನೋಡಿ 3 ರೌಂಡ್ ಆಯಿತು. ಈಗ ಬರ್ತಾ ಇದೆ ಹೊರಗಡೆಗೆ. ಈಗ ಅಲ್ಲಿಂದ ಮೂರ್ತಿನ ದೇವಸ್ಥಾನಕ್ಕೆ ಕರ್ಕೊಂಬರ್ತಾರೆ. ನೋಡಿ ಎಷ್ಟು ಹತ್ತಿರದಿಂದ ನೋಡ್ಬೋದು. ನೋಡಿ ಕಣ್ ತುಂಬ್ಕೊಳ್ಳಿ, ನೀವೂ ಪುಣ್ಯ ಪಡ್ಕೊಳ್ಳಿ. ನೋಡಿ ಇಷ್ಟು ಹತ್ತಿರದಿಂದ ನೋಡೋ ಭಾಗ್ಯ ಸಿಕ್ಕಿದೆಯಲ್ಲ ನಮಗೂ. ನೋಡಿ ಎಷ್ಟು ಹತ್ತಿರದಿಂದ, ನೋಡಿ ಮೂರ್ತಿ ಎಷ್ಟು ಹತ್ತಿರದಿಂದ ಕಾಣಿಸ್ತಾ ಇದೆ ಅಂತ. ನೋಡಿ ಕಣ್ ತುಂಬ್ಕೊಳ್ಳಿ. ನೋಡಿದ್ರೆ ಮಿಸ್ ಮಾಡ್ಕೊಬೇಡಿ. ಹೊಸ ವರ್ಷಕ್ಕೆ ರಾಯರ ದರ್ಶನ ಮಾಡ್ಕೊಳ್ಳಿ. ನೋಡಿ ಇದು ಮಂಚಲಮ್ಮನ ದೇವಸ್ಥಾನ. ಮಂಚಲಮ್ಮಂದು ದರ್ಶನ ಮಾಡ್ಕೊಳ್ಳಿ. ಈಗ ಅದು ಮಂಚಲಮ್ಮಂದು ಆಯಿತು, ತೆಪ್ಪೋತ್ಸವ ಆಯಿತು. ಈಗ ಬೃಂದಾವನದೊಳಗಡೆ ಬಂದು ದೇವಸ್ಥಾನ ಸುತ್ತ ತೇರು ಹರಿತವೆ. ಈಗ ತೇರು ನೋಡಿ, 5 ತೇರು ಹರಿತವೆ. ಈಗ ನೋಡಿ ಗಜೇಂದ್ರ ರಥೋತ್ಸವ ಇದು. ಜನ ಜಾತ್ರೆನೇ ಸಾಗರವಾಗಿ ಹರಿತಾ ಇದೆ ನೋಡಿ. ಜನ ಕಡಿಮೆ ಜನ ಇಲ್ಲ, ಅಷ್ಟು ಜನ ರಶ್ಶು. ಜನಗಳಿಗೆ ರೂಮೇ ಸಿಗ್ತಾನೆ ರೋಡಲ್ಲೇ ಮಲ್ಕೊಂಡಿದ್ದಾರೆ ಎಲ್ಲರೂ. ನೋಡಿ ಎಷ್ಟು ನಿಧಾನವಾಗಿ ಬರ್ತಾಯಿದೆ ಮೂರ್ತಿ. ನೋಡ್ಕೊಂಡು ತುಂಬಿಸ್ಕೊಳ್ಳಿ ಎಲ್ಲರೂ. ನೋಡಿ ಎಷ್ಟು ನಿಧಾನಕ್ಕೆ ಹೋಗ್ತಾಯಿದೆ ನೋಡಿ ತೇರು. ಇವತ್ತಿನೊಂದು ಡಿಸೆಂಬರ್ 31 ಇದೆ ಈ ಪ್ರೋಗ್ರಾಮ್ಗಳೆಲ್ಲ. ಮತ್ತು ಜನವರಿ 1 ಅದನ್ನು ವಿಡಿಯೋ ಮಾಡಾಕ್ತೀನಿ, ಮಿಸ್ ಮಾಡ್ಕೊಬೇಡಿ. ನೋಡಿ ನಾವೀಗ 31 ಡಿಸೆಂಬರು 31 1ನೇ ತಾರೀಕು 2ನೇ ತಾರೀಕು 3 ದಿನದ್ದು ಹಾಕಿರ್ತೀನಿ. ನೋಡಿ ಯಾರು ಮಿಸ್ ಮಾಡ್ಕೊಬೇಡಿ. ಈಗ ನೋಡಿ ಅದೊಂದಾಯಿತು. ಈಗ 2ನೇ ತೇರು ಇದು. 2 ಆಗಿ ಇದು 1 ಆಗಿ 2ನೇ ತೇರು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆ ಬೃಂದಾವನ ದೇವಸ್ಥಾನದ ಮುಂದೆ 2 ರಥ ನಿಂತಿರ್ತಾವೆ ನೋಡಿ. ಒಂದು ಬೆಳ್ಳಿ ರಥ, ಒಂದು ಮರದ ರಥ. ಅದು ಆ ತೇರುಗಳು ಇದು. ಎಲ್ಲರೂ ಆ ತೇರು ಹತ್ರ ಫೋಟೋ ತೆಗೆಸ್ಕೊತಾರೆ ನೋಡಿ. ಅದೇ ತೇರಿದು, 2ನೇ ತೇರು. ನೋಡಿ ಇನ್ನೊಂದು ಬರ್ತಾಯಿದೆ, ಇದು 3ನೇ ತೇರು. ನೋಡಿ ಹತ್ತಿರದಿಂದ ನೋಡಿ. ಈಗ ಹತ್ತಿರ ಬರುತ್ತೆ ನೋಡಿ. ಛತ್ರಿ ಚಾಮ್ರ ಎಲ್ಲ ಹಿಡ್ಕೊಂಡು ಎಲ್ಲ ದೇವ್ರದ್ದು ರಥೋತ್ಸವ ಬರ್ತಾಯಿದೆ ನೋಡಿ. ಇದು 3ನೇ ತೇರು. ನೋಡಿ ಹತ್ತಿರದಿಂದ ನೋಡಿ. ಈಗ ಅದು 3ನೇ ತೇರಾಯಿತು. ಈಗ ಮತ್ತೆ ಇದು 4ನೇ ತೇರು. ಇದು ಈಗ ಬರೋದು 4ನೇ ತೇರು. ನೋಡಿ ಹತ್ತಿರದಿಂದ ನೋಡಿ. ಈಗ ಹತ್ತಿರ ಬರುತ್ತೆ, ಬಂತು ನೋಡಿ. ಈಗ ಹತ್ತಿರದಿಂದ ಎಷ್ಟು ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವನಿ ಅಂತ ನೋಡಿ. ಈಗ ನೋಡ್ತಾ ಇದ್ದೀರಲ್ವಾ 4ನೇ ತೇರು. ಇದು 4ನೇ ತೇರಿದು. ಇದಾದಮೇಲೆ ಇನ್ನೊಂದು 5ನೇ ತೇರು ಬರುತ್ತೆ. ಈಗ ನೋಡಿ ಈಗ ಬರ್ತಾ ಇರೋದು 5ನೇ ತೇರು. ನೋಡಿ ಇದು ಹತ್ತಿರ ಬರುತ್ತೆ ನೋಡಿ. ಈಗ ಹತ್ತಿರ ಬಂದಾದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನೀವೇ.
ಹತ್ತಿರದಿಂದ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ನೋಡಿ ಈಗ ಬಂತು ನೋಡಿ ಹತ್ತಿರದಿಂದ 5ನೇ ತೇರು ನೋಡಿದ್ರಿ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ರಥೋತ್ಸವ ತೇರು. ಈಗ ಇದು 5ನೇ ತೇರು ಹರಿದಾಯ್ತು. ಇದು 5ನೇ ತೇರು. ಇದು ನೋಡಿ ಜನ ಸಾಗರ ನೋಡಿ ಎಷ್ಟು ಜನ ಇದೆ ಅಂತ. ತುಂಬ ಜನ ನ್ಯೂ ಇಯರ್ಗೆಲ್ಲ ತುಂಬ ಬಂದ್ಬಿಟ್ಟವ್ರೆ. ಎಷ್ಟು ರೂಮ್ ಇದ್ದರೂ ಸಾಲ್ತಾ ಇಲ್ಲ ಜನಗಳಿಗೆ, ಅಷ್ಟೊಂದು ಜನ ಬಂದವ್ರೆ ನೋಡಿ. ರೂಮ್ಗಳಿಲ್ಲದೆ ಕೆಳಗೆ ಮಲಗವ್ರೆ ಎಲ್ಲ. ಆ ಮಂಚಾಲಮ್ಮನ ದೇವಸ್ಥಾನ ಇದೆಯಲ್ಲ ಎಂಟ್ರೆನ್ಸು, ಮಠದ ಎಂಟ್ರೆನ್ಸಲ್ಲೇ ಎಲ್ಲರೂ ಮಲ್ಕೊಂಡವ್ರೆ ನೋಡಿ. ನೋಡಿದ್ರಿ ಅಲ್ವಾ? ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೊಸಬ್ರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು. ನೆಕ್ಸ್ಟು ನಾಳೆ ಜನವರಿ 1 ನಾಳೆದು ವಿಡಿಯೋ ಹಾಕ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ. ಶುಭರಾತ್ರಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.